ನಮಸ್ಕಾರ ರೀ ಮೇಡಮರ. ಏನ್ರಿ ಮೇಡಮರ ಇನ್ನೂ ರೆಡಿನ ಆಗಿಲ್ಲಲ್ರಿ? ನಮಸ್ಕಾರ ರೀ, ರೆಡಿ ಆಗಕತ್ತೀನಿ ಬರ್ರಿ. ಏನ್ರಿ ಮೇಡಮರ ಥೇಟ್ ಸಾವಿತ್ರಿಬಾಯಿ ಫೂಲೆನ ಆಗಿರಲ್ರಿ? ಸರ, ಸಾವಿತ್ರಿಬಾಯಿ ಫೂಲೆ ಎಲ್ಲಿಯರು, ನಾವ್ ಎಲ್ಲಿಯರು ಸರ? ಅವ್ರ ಸಾಧನೆ ದೊಡ್ಡದು, ಅಗಾಧವಾದದ್ದು. ನೀವೇನ್ರಿ ಸರ ಜ್ಯೋತಿಬಾ ಫುಲೆ ಕಂಡಂಗ್ ಕಾಣ್ತೀರಿ? ನಮಸ್ಕಾರ ರೀ ಶಂಕರಣ್ಣ. ನಮಸ್ಕಾರ ರೀ ಶಶಿಕಲಾ ಅಕ್ಕಿ ಅವ್ರೆ. ಬರ್ರಿ ರಗಣ, ನಮಸ್ತೆ. ಅಲ್ರಿ ಶಂಕರಣ್ಣ, ಇದೇನಿದು? ನೀವು ಸಾವಿತ್ರಿಬಾಯಿ ಫುಲೆ ಕಣ್ಣಂಗ್ ಕಾಣತ್ತೀರಿ, ನೀವು ಜ್ಯೋತಿಬಾ ಫುಲೆ ಕಣ್ಣಂಗ್ ಕಾಣತ್ತೀರಿ. ಮತ್ತೇನ್ರ ವಿಶೇಷ ಐತೇನು? ವಿಶೇಷ ಐತ್ರಿ ಸರ. ಇಲ್ಲ, ಈ ಪಾತ್ರ ಜ್ಯೋತಿಬಾ ಫೂಲೆ ಅಂತಂದ್ರ ನಮ್ಗೆ ಯಾರ ಅನ್ನೋದ ಗೊತ್ತಿರ್ಲಿಲ್ರಿ. ಹಾ, ಅವ್ರ ಇತಿಹಾಸನ ತಿಳ್ಕೊಂಡಿರಲಿಲ್ಲ. ಸಾವಿತ್ರಿಬಾಯಿ ಅಂತಂದ್ರ ಯಾರಂತ ಗೊತ್ತಿರ್ಲಿಲ್ಲ. ಇವತ್ತೇನ ನಾವು ಅಕ್ಷರ ಕಲ್ತೇವಂತಂದ್ರ ಜ್ಯೋತಿಬಾ ಫೂಲೆ, ಸಾವಿತ್ರಿಬಾಯಿ ಫೂಲೆ ಆ ಮಾತುಗಳು ಶ್ರಮ ಪಟ್ಟಕ್ಕೆ ಇವತ್ತ ನಾವು ವಿದ್ಯಾವಂತರಾಗೇವಿ. ಅದಕ್ಕೆ ನಾವು ಈ ವೇಸ್ತ್ಯಾಗ ನಮ್ಮ ಗುರುಗಳು ಸತೀಶ್ ಗುಡ್ಯಾನಿಗೆ ಅಭಿನಂದನೆ ದೇವಸ್ಥಾನ ಅಂತ ಹೊಂಟೇವ್ರಿ ಸರ. ಬಹಳ ಚಲೋ ಕೆಲಸ ಮಾಡಿದ್ರಿ ನೋಡ್ರಿ. ಅಷ್ಟ ಯಾಕ್ರಿ ಸರ, ಹೆಣ್ಣೊಂದು ಕಲ್ತರೆ ಸಾಲಿ ಒಂದು ತೆರೆದಂತೆ ಅಂತ ಹೇಳ್ತಿದ್ರು. ಅವಾಗಿನ ಕಾಲಕ್ಕ ಹೆಣ್ಮಕ್ಳು ಮನಿ ಬಿಟ್ಟು ಹೊರಗೆ ಬರ್ತಿದ್ದಿಲ್ರಿ. ಹೊರ ಬರ್ತಿದ್ದಿಲ್ಲ ಏನೋ, ಕಲಿಯೋದಂತೂ ದೂರ ಮಾತೊಳಿತ್ರಿ ಸರ. ಅಂತದ್ರಾಗ ನಮ್ಮ ಸಾವಿತ್ರಿ ಬಾಯಿಯರು ಹೋರಾಟ ಮಾಡಿ ಅಕ್ಷರ ಕಲಿಸ್ಬೇಕಂತ ಅಕ್ಷರ ಕಲ್ಸಾಕತ್ರಿ ಹೆಣ್ಮಕ್ಳಿಗೆಲ್ಲ. ಹಿಂಗಾಗಿ ನಮ್ಮ ಹೆಣ್ಮಕ್ಳು ಕಲಿತಾನ ಇವತ್ತ ಸಾವಿತ್ರಿಬಾಯಿ ಫೂಲೆ ಅವ್ರದ್ದು ಹೆಸರು ಉಳಿಸ್ಯಾರಿ ಸರ. ಅಷ್ಟೇ ಯಾಕ್ರಿ, ಮೊಟ್ಟ ಮೊದಲೇ ಭಾರತದ ಮೊಟ್ಟ ಮೊದಲೇ ಶಿಕ್ಷಕಿ ಅಂತ ಹೆಸರುವಾಸಿಯಾಗ್ಯಾರ್ರಿ ಸರ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸರ, ಹೆಮ್ಮೆಯಿಂದ ಹೇಳ್ಕೊತೀನಿ. ಹೌದ್ರಿ ಸರ, ಅಂತ ಮಹಾತ್ಮರ ಅದ್ಭುತ ಕಥೆಯನ್ನ ನಮ್ಮ ಸರ್ಜು ಕಾಟ್ಕರ್ ಸರ್ ಅವರು ಕಾದಂಬರಿ ಇತ್ರಿ ಮೊದ್ಲೇಕದು, ಅದನ್ನ ಚಿತ್ರಕಥೆಗೆ ತಂದ್ರು. ಅಲ್ರಿ, ಇವತ್ತಿನ ಕಾಲದಾಗ ಇಂಥ ಸನ್ಮಾನ ಮಾಡಾಕ ಯಾರು ಮುಂದೆ ಬರ್ತಾರ್ರಿ?